ಯಲ್ಲಾಪುರ ಪಟ್ಟಣದಲ್ಲಿ ಹಂದಿಗಳ ಹಾವಳಿ ವಿಪರೀತ, ಸಾರ್ವಜನಿಕರಲ್ಲಿ ಆತಂಕ. ಪಟ್ಟಣದಲ್ಲಿ ಹಂದಿಗಳ ಹಾವಳಿ ವಿಪರೀತವಾಗಿದ್ದು, ಎಲ್ಲೆಂದರಲ್ಲಿ ರಸ್ತೆಯ ಮಧ್ಯದಲ್ಲಿಯೇ ಓಡಾಡುತ್ತಿರುವುದರಿಂದ ವಾಹನ ಸವಾರರ ಜೀವಕ್ಕೆ ಕುತ್ತು ತಂದೊಡ್ಡುತ್ತಿದೆ. ಕಲ್ಮಠ ಬಡಾವಣೆಯಲ್ಲಿ ಹೆಚ್ಚಾಗಿ ಹಂದಿಗಳು ಬೀಡು ಬಿಟ್ಟಿದ್ದು, ಡೆಂಗೂವಿನಂಥ ಕಾಯಿಲೆ ಹರಡುತ್ತಿರುವ ಸಂದರ್ಭದಲ್ಲಿ ಹಂದಿಯಿಂದ ರೋಗ ಹರಡುವ ಭೀತಿ ಉಂಟಾಗಿದ್ದು, ಮಕ್ಕಳನ್ನು ಹೊರಗೆ ಬಿಡಲು ಭಯ ಹುಟ್ಟಿಸಿದೆ. ಅಲ್ಲದೆ ಮನೆಯ ಕೈತೋಟದಲ್ಲಿ ಬೆಳೆಸಿದ ಗಿಡಗಳನ್ನು ಹಂದಿಗಳು ಹಾಳು ಮಾಡುತ್ತಿವೆ. ಅಲ್ಲದೆ ಹಂದಿಗಳು ಹಿಂಡು ಹಿಂಡಾಗಿ ರಸ್ತೆಯ ಮೇಲೆಯೇ ಬೀಡು ಬಿಟ್ಟಿರುವುದರಿಂದ ಶಾಲಾ ಮಕ್ಕಳು, ವಾಹನ ಸವಾರರು ಆತಂಕದಿಂದಲೇ ರಸ್ತೆಯಲ್ಲಿ ಓಡಾಡುವಂತಾಗಿದ್ದು, ಹಂದಿ ಅಡ್ಡ ಬಂದು ತಪ್ಪಿಸಲು ಹೋಗಿ ಬೈಕ್ ಸ್ಕೀಡ್ ಆಗುವುದು ಸಾಮಾನ್ಯವೆನಿಸುವಂತಾಗಿದೆ. ಹಂದಿಗಳ ಉಪಟಳದಿಂದ ಪಾದಚಾರಿಗಳು ಕೈಯಲ್ಲಿ ಕೋಲು ಹಿಡಿದು ಓಡಾಡುವ ಪರಿಸ್ಥಿತಿ ಬಂದೊದಗಿದೆ. ಅಲ್ಲದೆ ಮನೆಯಂಗಳದಲ್ಲಿ ಬೆಳೆಸಿದ ಗಿಡಗಳನ್ನು ಹಾಳು ಮಾಡುತ್ತಿವೆ. ಹಂದಿಯನ್ನು ಸಾಕುವವರು ವ್ಯವಸ್ಥಿತವಾಗಿ ಸಾಕದೆ ಸಾರ್ವಜನಿಕರಿಗೆ ಕಿರಿಕಿರಿಯಾಗುವಂತೆ ಹಂದಿಗಳನ್ನು ರಸ್ತೆ ಮೇಲೆ ಬಿಡುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವಂತೆ ಪಟ್ಟಣ ಪಂಚಾಯಿತಿಯಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರಾದ ಪವಿತ್ರನ್ ನಾಯರ್ ಹಾಗೂ ಕೊಡ್ಕಣಿ ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುನಿಲ್ ಗಾವಡೆ ಅವರನ್ನು ಸಂಪರ್ಕಿಸಿದಾಗ, ಪಟ್ಟಣದಲ್ಲಿ ಹಂದಿಗಳ ಉಪಟಳ ಕುರಿತು ಸಾರ್ವಜನಿಕರಿಂದ ದೂರು ಬಂದಿವೆ. ಈಗಾಗಲೇ ಹಂದಿ ಸಾಕಾಣಿಕೆ ಮಾಡುವವರನ್ನು ಕರೆಯಿಸಿ ಎಚ್ಚರಿಕೆ ನೀಡಲಾಗಿದ್ದು, ಹಂದಿಗಳನ್ನು ಪಟ್ಟಣ ವ್ಯಾಪ್ತಿಯಿಂದ ದೂರ ಸಾಗಿಸುವಂತೆ ಅವರಿಗೆ ಖಡಕ್ ಎಚ್ಚರಿಕೆ ನೀಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಈಗಾಗಲೇ ಪಟ್ಟಣ ವ್ಯಾಪ್ತಿಯಲ್ಲಿ ಹಂದಿಗಳ ಉಪಟಳ ಹೆಚ್ಚಾಗಿರೋ ಬಗ್ಗೆ ಸಾರ್ವಜನಿಕರಿಂದ ದೂರು ಬರ್ತಾ ಇದೆ. ಹಂದಿಗಳ ಸಾಕಣೆ ಮಾಡುವಂಥ ಕೆಲವೊಂದು ಜನರಿದ್ದಾರೆ. ಅವರಿಗೆ ಈಗಾಗಲೇ ಒಂದ್ಸಲ ಕರೆದ್ಬಿಟ್ಟು ವಾರ್ನಿಂಗ್ ಮಾಡಿತ್ತು, ಇಂಥ ಹಂದಿಗಳ ಉಪಟಳ ಹೆಚ್ಚಾಗಿದ್ದು ಹಿಡಿದು ಬೇರೆ ಕಡೆ ಸಾಗಿಸೋ ಬಗ್ಗೆ. ಇನ್ನೊಂದು ಸಲ ಅವರಿಗೆ ಸಭೆಯನ್ನು ಕರೆದ್ಬಿಟ್ಟು ಸ್ಟ್ರಿಕ್ಟಾಗಿ ಯಲ್ಲಾಪುರ ವ್ಯಾಪ್ತಿಯಲ್ಲಿರೋ ಹಂದಿಗಳನ್ನಷ್ಟು ಇಲ್ಲಿಂದ ಸಾಗಿಸ್ಲಿಕ್ಕೆ ತಿಳುವಳಿಕೆ ನೀಡಲಾಗುವುದು. ಹಂದಿ ಇಷ್ಟು ತುಂಬಿಕೊಂಡಿದೆ ಅಂತ ಹೇಳಿದ್ರೆ ಕೌಂಟೇ ಇಲ್ಲ. ಈಗ ನೋಡ್ರಿ, ನಾವು ಇವತ್ತು ರಜೆ ಇದ್ದು ಬಡಿಗೆ ತಿರುಗ್ತಾ ಇದ್ದೀವಿ ಹಂದಿ ಓಡಿಸೋದಕ್ಕೆ. ಮುನ್ಸಿಪಾಲ್ ಅವರು ಅಂತೂ ಏನು ಮಾಡೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೊಂದು ಗಟ್ರ ಇದೆ. ಚೀಫ್ ಆಫೀಸರಿಗೆ 4 ಸತಿ ಕಾಲ್ ಮಾಡಿದ್ದೀನಿ, ದುಡ್ಡಿಲ್ಲ ಅಂತಾರೆ ಅವರು ಇದನ್ನು ಕ್ಲೀನ್ ಮಾಡ್ಸೋದಕ್ಕೆ ಸಹಿತ. ಏನು ಮಾಡಿದ್ರು ಇದು ಮಾಡೋದಿಲ್ಲ.